ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ PU Media 23 ಯೂಟ್ಯೂಬರ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬ್ಲಾಗ್ ಮಾಡಕೊಂತಿಲ್ಲ, ಒಂದು ಖುಷಿ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತಾ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ ಅಂತೀನಿ. ಏನಪ್ಪಾ ಅಂತಂದ್ರೆ, ನಾವು ಹೋದಿಡ್ದಾಗ ಹೇಳಿದ್ವಿ ಡೊನೇಷನ್ ಕಲೆಕ್ಟ್ ಮಾಡಿದ್ವಿ 1100 ರೂಪಾಯಿ. 1100 ರೂಪಾಯಿನ ಅದ್ರ 300 ರೂಪಾಯಿನ ಖರ್ಚಾಯ್ತು. ಟೆಪ್ಪಿಗೆ ಅದನ್ನ ತಗೊಂಡೋಗಿ ಅವ್ರಿಗೆ ಅನಾಥರಿಗೆ ಕೊಟ್ವಿ. ಆದ್ರೆ ಉಳಿದಿರ್ತಕ್ಕಂಥ ಅಮೌಂಟ್ 900 ರೂಪಾಯಿ. ಆದ್ರೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಾಗಿ ಆಗಂತೈತ್ರಿ. ಏನಪ್ಪಾ ಅಂತಂದ್ರೆ, ಒಂದು ತಿಂಗಳದಿಂದ ನಾವು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದ ಐತಿಹಾಸಿಕ ದೇವಸ್ಥಾನದ ಬಗ್ಗೆ ನಾವು ಒಂದು ಚರಿತ್ರೆಯನ್ನ ಹೇಳಿದ್ವಿ. ಆ ಹೇಳಿದಂತ ಚರಿತ್ರೆ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ಬಸಯ್ಯಜ್ಜ ಹಿರೇಮಠ ಅವರು ನಮಗ 1,000 ರೂಪಾಯಿನ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ ಅಂತೀರಿ, ನನ್ನ ಕೈಲಿ ಆದಷ್ಟು ನಾವು ಒಂದು ಸಹಾಯ ಮಾಡ್ಬೇಕು ಅನಸಾಗುಂತೈತಿ, ಅದಕ್ಕೋಸ್ಕರ ನನ್ನ ಕೈಲಿ ಆದಷ್ಟು ಇದೆ ತಗೋರಿ ಅಂತ 1,000 ರೂಪಾಯಿನ ಅವ್ರು ಒಬ್ಬರೇ 1,000 ರೂಪಾಯಿನ ಕೊಟ್ರೆ, ನನ್ನ ಹತ್ರ ಇರೋದು ಈಗ 900 ರೂಪಾಯಿ ಅಲ್ಲ, 1,900 ರೂಪಾಯಿ. ಅದಕ್ಕೆ ಇನ್ನೊಂದು ಕೊಡಿಸಿ 2,000 ರೂಪಾಯಿ ಮಾಡ್ಬೇಕಂತ ಮಾಡೀನಿ. ಆಕ್ಚುಲಿ ಹೇಳ್ಬೇಕಾದ್ರೆ 2,000 ರೂಪಾಯಿ ಅಂತ ಹಿಡ್ಕೊಂಡ್ಬಿಡ್ರಿ. ಅದು ನಿಮ್ಮ ಕೈಲಿ ಏನಾರ ಹೆಲ್ಪ್ ಮಾಡ್ಬೇಕು ಅನ್ನೋದಿತ್ತಪ್ಪ ಅಂತಂದ್ರೆ ನೀವು ಮಾಡ್ಬೋದು. ನನಗೆ ಅನ್ಸಿಕೆ ಈಗ ಅದು 1,900 ರೂಪಾಯಿ ಅಂತ ಹಿಡಿಯೋದು ಬೇಡ, 2,000 ರೂಪಾಯಿ ಅಂತಾನೆ ಹಿಡ್ಕೊಳ್ಳೋಣಂತ. ಆ 2,000 ರೂಪಾಯಿನ ಯಾವ ರೀತಿ ಅನಾಥರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನ ನೀವು ನನ್ನ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಅಂದೆ. ನಾನು ಹೋದಾಗೂ ಹೇಳಿದ್ದೆ, ಆದ್ರೆ ಯಾರು ಆ ಥರ ಕಾಮೆಂಟ್ ಮಾಡಲಿಲ್ಲ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಳತ್ತೀನಿ. ಈ ವಿಡಿಯೋದಾಗಾರ ನಿಮ್ಮ ಅನಿಸಿಕೆಯನ್ನ ಹೇಳ್ರಿ, ಯಾವ ಥರ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನ ನೀವು ನನಗೆ ಹೇಳಿದ್ರಪ್ಪ ಅಂತಂದ್ರೆ ನಾ ಆ ಥರ ಏನಾದರೂ ಹೆಲ್ಪ್ ಮಾಡಕ್ಕೆ ಮುಂದೋಗ್ತೀನಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ಬೋದು. ಆದರೆ ದಯವಿಟ್ಟು ಇನ್ನಾರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಸಪೋರ್ಟ್ ಮಾಡಿ ಎಲ್ರಿಗೂ. ಕನ್ನಡಿಗರನ್ನ ಬೆಳೆಸಬೇಕು. ಆದರೆ ಏನೋ ಒಂದು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಏನೋ ಒಂದು ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದರೆ ದಯವಿಟ್ಟು ಕಾಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ, ಬಾಯ್.